ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಈ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಭಾಸ್ಕರ ಪ್ರಖ್ಯಾಯ ನಮಃ. ರಾಯರು ಹೇಗಿದ್ದಾರೆ? ಭಾರೀ ತೇಜಸ್ವಿಗಳಂತೆ ನೋಡಿ ರಾಯರು. ಹಾಗೆ ತೇಜಸ್ಸು ಅಂತ ಹೇಳಿದ್ರೆ ಇವತ್ತಿನ ದಿನ ಯಾರು ನೆನಪಾಗ್ತಾರೆ? ತೇಜಸ್ಸು ಅಂತ ಹೇಳಿದ್ರೆ ಸೂರ್ಯನಂಥ ತೇಜಸ್ಸುಳ್ಳ ಒಂದು ವಸ್ತು ಈ ಪ್ರಪಂಚದಲ್ಲಿ ಇನ್ನೊಂದು ಇಲ್ಲ. ಯಾಕೆ ಸೂರ್ಯನ ತೇಜಸ್ಸು ಇವತ್ತಿನ ದಿನ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಕೂಡ ವ್ಯಾಪಿಸಿ ಜಗದುದ್ದಗಲಕ್ಕೂ ಕೂಡ ಹರಡಿದ ಕತ್ತಲೆಯನ್ನ ನಿವಾರಣೆ ಮಾಡತಕ್ಕಂಥ ಒಂದು ವಿಶಿಷ್ಟವಾದ ಶಕ್ತಿ ಆ ಸೂರ್ಯನಿಗೆ ಇವತ್ತಿನ ದಿನ ಇದೆ. ಹಾಗಾದ್ರೆ ನಾವು ಕಾಣ್ತಕ್ಕಂಥ ಅತ್ಯಂತ ತೇಜಸ್ವಿಯಾದ ವಸ್ತು ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಸೂರ್ಯ ಮಾತ್ರ ಹೊರತು ಇನ್ನೊಂದು ಯಾವುದು ಕೂಡ ಇಲ್ಲ. ಕೃಷ್ಣಾವಧೂತರು ಹೇಳ್ತಾರೆ, ರಾಯರು ಹೇಗಿದ್ರು? ಸೂರ್ಯನಂಥ ತೇಜಸ್ಸುಳ್ಳವರಾಗಿದ್ರಂತೆ ನೋಡಿ. ಸೂರ್ಯ ಎಷ್ಟು ಪರಿಶುದ್ಧವಾದ ವ್ಯಕ್ತಿಯೋ, ಪರಿಶುದ್ಧವಾದ ವಸ್ತುವೋ, ಹಾಗೆ ರಾಘವೇಂದ್ರ ತೀರ್ಥರು ಕೂಡ ಸೂರ್ಯನಷ್ಟೇ ಅಥವಾ ಸೂರ್ಯನಂತೆ ಅತ್ಯಂತ ಪರಿಶುದ್ಧವಾದ ವ್ಯಕ್ತಿತ್ವ ಉಳ್ಳವರು ಈ ರಾಘವೇಂದ್ರ ತೀರ್ಥರು. ಅವರ ಅಹರ್ನಿಶಿ ಶಾಸ್ತ್ರ ಪಾಠದಿಂದ ಬಂದಿರಬಹುದು ಆ ತೇಜಸ್ಸು. ಅಹರ್ನಿಶಿಯಾದ ಪ್ರಣವ ಮಂತ್ರದ ಅನುಷ್ಠಾನದಿಂದ ಬಂದಿರಬಹುದು. ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಮಂತ್ರಗಳ ಜಪತಪಾನುಷ್ಠಾನದಿಂದ ಬಂದಿರಬಹುದು. ಸಮಾಜದ ಸೇವೆಯಿಂದ ಬಂದಿರಬಹುದು. ಭಗವಂತನಲ್ಲಿ ಮಾಡ್ತಕ್ಕಂಥ ನಿಷ್ಕಲ್ಮಶವಾದ ಭಕ್ತಿಯಿಂದ ಅಂತಹ ಒಂದು ತೇಜಸ್ಸು ಬಂದಿರಬಹುದು. ಹಾಗಾದ್ರೆ ಸೂರ್ಯನಂಥ ತೇಜಸ್ಸು ಇವತ್ತಿನ ದಿನ ರಾಯರಲ್ಲಿ ಬಂದಿದೆ ಅಂತ ಹೇಳಿದ್ರೆ ಸುಮ್ಮನೆ ಬರ್ತಕ್ಕಂತಹದ್ದಲ್ಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋಬಲಂ ಬಲಂ ಅಂತ ವಿಶ್ವಾಮಿತ್ರ ಮಹರ್ಷಿಗಳು, ವಸಿಷ್ಠ ಮಹರ್ಷಿಗಳ ಬ್ರಹ್ಮ ತೇಜಸ್ಸಿನ ಮುಂದೆ ಸೋತು ಹೋಗಿ ಬ್ರಹ್ಮ ತೇಜಸ್ಸಿಗೆ ಸಮಾನವಾದ ಬಲ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಘಂಟಾಘೋಷವಾಗಿ ಮೊಳಗಿಸಿ ತಾವು ಕೂಡ ಬ್ರಹ್ಮರ್ಷಿಗಳ ಇವತ್ತಿನ ದಿನ ಪ್ರಪಂಚಕ್ಕೆ ಗಾಯತ್ರಿ ಮಂತ್ರವನ್ನು ಕೊಟ್ಟಂಥ ದೊಡ್ಡ ಯೋಗಿಗಳು ವಿಶ್ವಾಮಿತ್ರ ಮಹರ್ಷಿಗಳು. ಹಾಗಾದ್ರೆ ರಾಯರು ಇಂಥ ತೇಜಸ್ಸುಳ್ಳವರಾಗಿದ್ದಾರೆ ಅಂತ ಹೇಳಿದ್ರೆ ಅಗಾಧವಾದ ತಪಸ್ಸು, ಅನೇಕ ರೀತಿಯಾಗಿರ್ತಕ್ಕಂಥ ತಪಸ್ಸು ಅವರ ಜೀವನದಲ್ಲಿ ನಡೆದಿರೋದೇ ಇದಕ್ಕೆ ಪ್ರಧಾನವಾದ ಕಾರಣವಾಗಿದೆ. ಅಂತಹ ತೇಜಸ್ಸು ನಮ್ಮಲ್ಲೂ ಕೂಡ ಬರಬೇಕು. ನಮ್ಮಲ್ಲೂ ಬರಬೇಕು ಅಂತ ಹೇಳಿದ್ರೆ ಶಾಸ್ತ್ರಗಳ ವಿಧಿ ನಿಷೇಧಗಳನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಇರಬೇಕು. ಆಗ ನಮ್ಮಲ್ಲಿ ಸಹಜವಾದ ಒಂದು ಬ್ರಹ್ಮವರ್ಚಸ್ಸು ಬರುತ್ತೆ ಅಂತ ಹೇಳ್ತಾರೆ. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದೇಳೋದು, ಸ್ನಾನ, ಸಂಧ್ಯಾ ವಂದನೆ, ದೇವಪೂಜಾ ಪದ್ಧತಿಗಳನ್ನು ಮಾಡೋದು, ಶಾಸ್ತ್ರ ಪಾಠಗಳನ್ನು ಮಾಡೋದು, ಇನ್ನೊಬ್ಬರಿಗೆ ನಮ್ಮಿಂದ ಕೈಲಾದ ಸಹಾಯವನ್ನು ಮಾಡತಕ್ಕಂತಹದ್ದು, ಭಗವಂತನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೂಪದಿಂದ ಲೋಕಾಸಮಸ್ತ ಸುಖಿನೋ ಭವಂತು ಅನ್ನೋ ಹಿನ್ನೆಲೆಯಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ಸುಖವಾದ ಜೀವನವನ್ನು ನಡೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋದು. ಹೀಗೆ ತ್ಯಾಗಮುಖವಾದ ಜೀವನವನ್ನ ನಮ್ಮ ಜೀವನದಲ್ಲಿ ನಾವು ನಡೆಸಿದ್ವಿ ಅಂತಾದ್ರೆ ಪ್ರಾಯ ಆಗ ನಮ್ಮಲ್ಲೂ ಕೂಡ ಆ ಬ್ರಹ್ಮವರ್ಚಸ್ಸು, ಸೂರ್ಯನಂಥ ತೇಜಸ್ಸು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಿದೆ. ಅದನ್ನು ನಾವು ಕೇವಲ ನಮ್ಮ ಜೀವನದಲ್ಲಿ ಸ್ವಾರ್ಥಪರಾಯಣರಾಗಿ ನಾವು ಜೀವನವನ್ನು ನಡೆಸಿದ್ವಿ ಅಂತಾದ್ರೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲದಂತಾಗತ್ತೆ ನಮ್ಮ ಜೀವನ. ಆ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೂರ್ಯನಂಥ ತೇಜಸ್ವಿಗಳಾಗಬೇಕು ಅಂತಾದ್ರೆ, ಪರಿಶುದ್ಧವಾದ ತೇಜಸ್ಸು ಕೀರ್ತಿವಂತರಾಗಬೇಕು ಅಂತಾದ್ರೆ ನಾವು ಕೂಡ ರಾಯರಂತಹ ಒಂದು ತ್ಯಾಗಮಯವಾದ ತಪಸ್ಸಿನಿಂದ ಕೂಡಿದ
ಒಂದು ಉತ್ತಮವಾದ ಜೀವನವನ್ನ ನಡೆಸೋಣ ಅನ್ನುವಂತಹ ಚಿಂತನೆ ಈ ನಾಮದಲ್ಲಿ ಕೃಷ್ಣಾವಧೂತರು ನಮಗೆ ತೋರಿಸ್ತಾ ಇದ್ದಾರೆ.